3rd March 2026 Bangalore. This is a press statement issued by Karnataka Rajya Madiga Sanghatnegala Okkuta State Unit Bangalore addressing the Honorable Chief Minister, Siddaramaiah Government of Karnataka Deputy Chief Minister and all respected ministers of Karnataka Government along with members of the media. The Federation has raised strong objections over the recent government decision dated 27 February 2026 regarding recruitment without implementing internal reservation for scheduled castes. Leaders state that after a 35-year-long struggle for social justice, the state government had earlier enacted legislation following directions of the Supreme Court and secured assent from the governor recognizing internal reservation for scheduled castes. They described this as historic justice rooted in Articles 15(4) and 16(4) of the Constitution. The organization points out that cabinet decisions on 28 October 2024, 4 September 2025, 19 August 2025, and public announcements made during the Bangalore session on 20 August 2025 and the Belgavi session on 20 December 2025 had affirmed commitment to internal reservation. The bill titled Scheduled Caste Internal Reservation Bill 2025 was passed unanimously in both houses and received gubernatorial approval on 26 February 2026. However, the Federation alleges that in a late-night cabinet meeting on 26 February 2026, the government moved ahead with recruitment under 15% SC and 3% SENT quota without operationalizing the internal reservation framework. According to the organization, this move could deny more than 3,387 posts to scheduled caste and scheduled tribe communities and over 3,500 posts specifically impacting the Madiga community. The Federation demands immediate withdrawal of 27 February 2026 order and implementation of internal reservation either by safeguarding the 56% structure within the 9th schedule or by ensuring allocation within 17% or 15% quota. ಮೀಡಿಯಾದ ಪತ್ರಕರ್ತರಿಗೆ ಸ್ವಾಗತಿಸ್ತಾ ವೇದಿಕೆ ಮೇಲೆ ಇರತಕ್ಕಂಥ ಹಿರಿಯರು ಹೋರಾಟಗಾರರಾದಂಥ ಶಂಕರಪ್ಪಜಿಯವರೇ, ಮೂರ್ತಿಯವರೇ, ಬಸವರಾಜರವರೇ, ಶ್ರೀರಾಮ್ರವರೇ, ರಾಮ ಅವರೇ, ಅದೇ ರೀತಿ ಇವತ್ತು ಇಷ್ಟೊತ್ತು ಕೂಡ ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಂಡು ಬಂದಂಥ ನಮ್ಮ ಪ್ರಸಾದರವರೇ, ಅದೇ ರೀತಿ ಪತ್ರಕರ್ತ ಮತ್ತು ಎಲ್ಲ ಹಂತದ ಮುಖಂಡರೆ, ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ 30 ಭಾಸ್ಕರ್ ಪ್ರಸಾದ್ ಅವರು ಇಷ್ಟೊತ್ತು ಕೂಡ ನೀಟಾಗಿ ನಿಮಗೆಲ್ಲರೂ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ. ನೀವು ಕೂಡ ಎಲ್ಲ ಲೀಡರ್ ಇರೋದ್ರಿಂದ ಜಾಸ್ತಿ ಹೇಳಬೇಕಾಗಿಲ್ಲ. ಏನು ಇವತ್ತು 30-35 ವರ್ಷ ನಡೆದಿರ್ತಕ್ಕಂಥ ಈ ಒಂದು ಹೋರಾಟದಲ್ಲಿ 8-10 ಜನ ಸತ್ತಿದ್ದಾರೆ, ಕೆಲವರೆಲ್ಲ ಕೂಡ ಜೀವ ಬಿಟ್ಟಿದ್ದಾರೆ, ಎಷ್ಟೋ ಜನರು ವಯಸ್ಸಾಗಿದೆ. ಇಷ್ಟೆಲ್ಲ ನಡೆದರೂ ಕೂಡ ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ದಳ ಇರ್ಬೋದು, ಯಾವ ಟೈಮಿಗೆ ಏನು ಮಾಡಬೇಕು ಅದನ್ನು ಮಾಡಿಲ್ಲ. ಏನಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿ ಈ ಆಗಸ್ಟ್ ಬಂದರೆ 2 ವರ್ಷ ಆಗ್ತದೆ. ಆದರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಮ್ಯಾನಿಫೆಸ್ಟೋಲ್ಲಿ ಕೂಡ ಹಾಕಿದ್ರು. ಅಷ್ಟೆಲ್ಲ ಹಾಕಿ ಹೇಳಿ ಮಾಡಿ ನೂರಾರು ಪ್ರತಿಭಟನೆ ನಡೆದರೂ ಕೂಡ ಅದು ಫೈನಲ್ ಆಗಿ ಈಗ ಅದನ್ನು ಮಾಡಿಲ್ಲ. ಈಗಾಗಲೇ 2,80,000 ಹುದ್ದೆಗಳು ರಾಜ್ಯದಲ್ಲಿ ಖಾಲಿ ಇದೆ. ಅದರಲ್ಲಿ 56,000 ಹುದ್ದೆಗಳನ್ನು ಏಕೈಕಿ ಈಗ ತುಂಬಕ್ಕೆ ಹೊರಟಿದ್ದಾರೆ. ಅದರಿಂದ ನಮ್ಮೆಲ್ಲ ಹೋರಾಟಗಾರರ ಒಂದು ಒತ್ತಾಯ ಏನು ಸರ್ಕಾರದ ಮೇಲೆ ಅಂದರೆ, ನಮ್ಮ ಎಲ್ಲ MLAಗಳು, ಎಲ್ಲ ಮಿನಿಸ್ಟರ್ಗಳು, ಆಮೇಲೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಲೀಡರ್ಗಳು ಕೂಡ, ನಾರಾಯಣಸ್ವಾಮಿ ಇರ್ಬೋದು, ಕಾರಜೋಳ ಅವರು ಇರ್ಬೋದು, ಎಲ್ಲರೂ ಕೂಡ ಎಲ್ಲ ಪಕ್ಷದಾಗಿರೋತಕ್ಕಂಥವ್ರು, ಇಲ್ಲಿರೋ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ KH ಮುನಿಯಪ್ಪನವರು, ಅದೇ ರೀತಿ ಇವರು ನಮ್ಮ ತಿಮ್ಮಾಪುರವರು, ಒಳಮಿಲ್ತಿ ಹೋರಾಟಗಾರರು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಇವತ್ತು ಒಂದು CMನ ಮಾತಾಡಿ ಅದನ್ನು ನಮ್ಮನ್ನು ಈ ಹುದ್ದೆ ತುಂಬುವಾಗ ಒಳಮೀಸಲಾತಿಯನ್ನು ನೀವು ಅಳವಡಿಸಬೇಕು ಅಂತ ಮಾತನ್ನು ನಾವು ಒತ್ತಾಯ ಮಾಡೋಕ್ಕೆ ಹೋದಾಗ ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಯಾವುದೇ ಕಾರಣದಿಂದ ಅದು ಮಾಡೋಕ್ಕೆ ಬರಲ್ಲ ಅಂತ. ನಾವೆಲ್ಲ ಲೀಡರ್ಸ್ ಎಲ್ಲ ಒಂದು ಜನ ಜಾಸ್ತಿ ಮಂತ್ರಿಗಳ ಜೊತೆ ನಿಂತ್ಕೊಂಡು ಜಾಸ್ತಿ ಜೋರದನಿಯಲ್ಲಿ ಮಾತಾಡಿದ್ರಿಂದ ಅವಾಗ ಲಾಸ್ಟಲ್ಲಿ ಅವ್ರು ಹೇಳ್ತಾರೆ, ನೋಡೋಣ ಇನ್ನೊಂದು ಸಾರಿ ನಾನು ಕ್ಯಾಬಿನೆಟ್ ತರ ಪ್ರಯತ್ನ ಮಾಡ್ತೀನಿ ಈ ವಿಚಾರನ ಅಂತ ಅಷ್ಟೇ ಹೇಳ್ತಾರೆ.
ಅದರಿಂದ ಇವರು ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮ ಯಾರಿಗೂ ಇಲ್ಲ. ಅದರಿಂದ ಈಗಾಗಲೇ ನಮ್ಮ ಒಂದು ಒಮ್ಮತದಿಂದ ಸರ್ವಾನುಮತದಿಂದ 6ನೇ ತಾರೀಕು ಎಲ್ಲ MLAಗಳು MP ಗಳು ಮಿನಿಸ್ಟ್ರಿಗಳ ಮನೆ ಮುಂದೆ ಗೆಲುವು ಮಾಡಬೇಕು, ಒಂದು ಮೆಮೊರಂ ಕೊಡಬೇಕಂತ ತೀರ್ಮಾನ ಆಗಿದೆ. ಅದೇ ಥರ 12ನೇ ತಾರೀಕು ಬೆಂಗಳೂರಲ್ಲಿ ಒಂದು ಬೃಹತ್ ಹೋರಾಟ ಪ್ರತಿಭಟನೆ ಮಾಡಬೇಕಂತ ಈಗಾಗಲೇ ಆ ತೀರ್ಮಾನ ಆಗಿದೆ. ಇದನ್ನೆಲ್ಲ ಕೂಡ ತಮ್ಮ ಟಿವಿನಲ್ಲಿ, ಪತ್ರಿಕೆಗಳಲ್ಲಿ, ಏನು ಯೂಟ್ಯೂಬ್ಗಳಲ್ಲಿ ಎಲ್ಲದರಲ್ಲೂ ಕೂಡ ಪ್ರಕಟಣೆ ಮಾಡಬೇಕಂತ ಹೇಳಿ ನಾನು ಈ ಸಭೆಯ ಮೂಲಕ ಪತ್ರಕರ್ತ ಮಿತ್ರರಲ್ಲಿ ನಾನು ಕಳಕಳಿ ಮನವಿ ಮಾಡ್ತೀನಿ. ಇನ್ನು ಮುಂದುವರೆದ ವಿಚಾರವನ್ನು ಶಂಕರಪ್ಪರು ಮಾತಾಡ್ತಾರೆ. ನನ್ನ ಹೆಸರು ಕೇಶವಮೂರ್ತಿ ಅಂತ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಗೌರವಾಧ್ಯಕ್ಷರು. ಮಾದಿಗರ ನೋವೇ ಕಾಂಗ್ರೆಸ್ ಪಕ್ಷದ ಸಾವು. ಇದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ನೀವು ವೋಟ್ ಬ್ಯಾಂಕ್ಗೋಸ್ಕರ ನೀವು ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ದೀರಾ. ಮಾದಿಗರು ಅದಕ್ಕೆ ಸರಿಯಾದಂಥ ಶಾಸ್ತಿಯನ್ನು ಮಾಡ್ತಾರೆ. 224 ಕ್ಷೇತ್ರಗಳಿಂದ ಗೆದ್ದೋಗಿರ್ತಕ್ಕಂಥ MLAಗಳು ಮಾದಿಗರ ಓಟನ್ನು ಪಡ್ಕೊಂಡಿರ್ತಕ್ಕಂಥವ್ರು ಏನು ಮಾಡ್ತಾ ಇದ್ದಾರೆ? ಅವ್ರಿಗೆ ಜವಾಬ್ದಾರಿ ಇಲ್ವಾ? ಬರೀ ನಮ್ಮ ಓಟ್ ಮಾತ್ರ ಬೇಕಾ ಅವ್ರಿಗೆ? ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಸಿದ್ದರಾಮಯ್ಯ ಅವ್ರಿಗೆ, ಮಹದೇವಪ್ಪನಿಗೆ, ಈ ಇಡೀ ಮಹದೇವಪ್ಪನ ಇಡೀ ಒಂದು ಜಾತಿಗೆ ಸೀಮಿತವಾಗಿಟ್ಟಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯನ್ನ. ಮಹದೇವಪ್ಪ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯವರು ಕೂಡ ಕೆಳಗಿಳಿಬೇಕು. ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸುಪ್ರೀಂ ಕೋರ್ಟ್ನ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದು. ಆದ್ರಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಉಳಿಗಾಲ ಇಲ್ಲ. ಸಾಮಾಜಿಕ ನ್ಯಾಯದ ವಿರುದ್ಧ ನೀವು ಒಳ ಮೀಸಲಾತಿ ತೀರ್ಪನ್ನು ಹಿಂತಗೊಂಡಿದ್ದೀರಾ. ಒಳ ಮೀಸಲಾತಿ ಕೂಡಲೇ ಜಾರಿ ಮಾಡಲಿಲ್ಲ ಅಂತಂದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ನಿಮ್ಮನ್ನ ಅಡ್ರೆಸ್ ಇಲ್ದಂಗೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾನು ಹರಿರಾಮ್ ಅಂತೇಳಿ ಅಡ್ವೊಕೇಟ್ ಮತ್ತು ಒಳ ಮೀಸಲಾತಿ ಹೋರಾಟಗಾರರು. ಸ್ನೇಹಿತರೆ, ಈಗಾಗಲೇ ಹಿರಿಯರು ಎಲ್ಲವನ್ನ ಹೇಳಿದ್ದಾರೆ. ಈಗ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಳ ಮೀಸಲಾತಿ ಅನ್ನುವಂಥದ್ದು ಸುಮಾರು 35 ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥ ಹೋರಾಟ. ನಮ್ಮ ಹಿರಿಯರು ಮಾಡಿದಂಥ ಹೋರಾಟ, ಮತ್ತೆ ನಾವು ಅದನ್ನು ತೊಡಗಿಸ್ಕೊಂಡ್ವಿ. ಇವತ್ತು ನಮ್ಮ ಮುಂದಿನ ತಲೆಮಾರು ಕೂಡ ಇವತ್ತು ಹೋರಾಟಕ್ಕೆ ಹಿಡಿದಿದ್ವಿ. ಅಂದರೆ ಇದು 2 ರಿಂದ 3 ತಲೆಮಾರುಗಳು ಹೋರಾಟ ಮಾಡಿರ್ತಕ್ಕಂಥ ಒಂದು ಹೋರಾಟ ಇದು. ಮೊನ್ನೆ ಧಾರವಾಡದಲ್ಲಿ ಒಂದೇ ಒಂದು ಸಣ್ಣ ಪ್ರತಿಭಟನೆ, ವಿದ್ಯಾರ್ಥಿಗಳು, ಅಂದರೆ ನಾವು ಹೋರಾಟದ ವಿರುದ್ಧ ಇಲ್ಲ ನಾವು, ಆದರೆ ಹೋರಾಟ ಮಾಡಿದ್ರು. ಅವರ ಪ್ರತಿನಿಧಿಗಳು, ಅವರ ಸಮುದಾಯಕ್ಕೆ ಸೇರಿದವರು, ಅಸೆಂಬ್ಲಿಯಲ್ಲಿ ಇರ್ತಕ್ಕಂಥವ್ರಿಗೆ ದೇಹದಲ್ಲಿರುವಂಥ ಎಲ್ಲ ಅಂಗಾಂಗಗಳಿಗೂ ಕೂಡ ಬಹಳ ನೋವು, ಕಷ್ಟ ಅನಿಸ್ಬಿಡ್ತು ಅವ್ರಿಗೆ. ಒಂದೇ ದಿನದಲ್ಲಿ ತೀರ್ಮಾನ ತಗೋತಾರೆ, ನಮ್ಮ ಮಕ್ಳಿಗೆ ಉದ್ಯೋಗ ಕೊಡ್ತೀವಿ ಅಂತ. ನಿಮ್ಮ ಮಕ್ಳಿಗೆ ಉದ್ಯೋಗ ಕೊಡಿ, ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಿಮ್ಮ ಮಕ್ಕಳಿಗೆ ಉದ್ಯೋಗ ಕೊಡುವ ಪ್ರಕ್ರಿಯೆಯಲ್ಲಿ ನಮ್ಮ ಮಕ್ಕಳ ಉದ್ಯೋಗವನ್ನು ಕಸಿದ್ಕೋತಾ ಇದ್ದೀರಲ್ಲ, ಇದು ಯಾವ ನ್ಯಾಯ? ಯಾಕಂದರೆ ಒಂದು ಕಡೆ ರಾಜ್ಯಪಾಲರು ಒಳ ಮೀಸಲಾತಿಯ ಬಿಲ್ಲಿಗೆ ಅಂಕಿತವನ್ನು ಹಾಕ್ತಾರೆ, ಇನ್ನೊಂದು ಕಡೆ ನಾವು 56,000 ಹುದ್ದೆಗಳನ್ನು ತಗೋತೀವಿ ಅಂತ ಹೇಳ್ತೀರಿ, ಆದರೆ ಒಳ ಮೀಸಲಾತಿ ನಾವು ಒಳಪಡಿಸಲ್ಲ ಅಂತ ಹೇಳ್ತೀವಿ. ಯಾಕೆ? ಒಂದು, ಇವತ್ತು 50% ದಾಟಿದೆ ಅನ್ನುವಂಥ ನಾನ್ಸೆನ್ಸಿಕಲ್ ಆರ್ಗ್ಯುಮೆಂಟ್ ಅನ್ನು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ತಮಿಳುನಾಡು ಇದೆ, ತಮಿಳುನಾಡು ಬಿಟ್ಬಿಡಿ, ನ್ಯಾಷನಲ್ ಲೆವೆಲ್ ಅಲ್ಲಿ EWS ಸೇರಿದ್ರೆ ಎಷ್ಟು % ಆಗುತ್ತೆ? EWS ಸೇರಿಸಿದ್ರಲ್ಲ 10%, 60% ಆಯ್ತಲ್ಲ, ಅದೇ ಹೆಂಗೆ? ಅದು ಅಸಮಾಧಾನಕ್ಕೆ ಅಲ್ವಾ? ಇದನ್ನೂ ಕೂಡ ನೀವು ಕಾಂಗ್ರೆಸ್ ನಿಜವಾಗ್ಲೂ ನಿಮಗೆ ಸಾಮಾಜಿಕ ನ್ಯಾಯದ ಬದ್ಧತೆ ಇದ್ದಿದ್ರೆ ಕೇಂದ್ರ ಸರ್ಕಾರಕ್ಕೆ ನೀವು ಇಲ್ಲೊಂದು ಕ್ಯಾಬಿನೆಟ್ ಒಂದು ನೋಟ್ ಮಾಡಿ ತೀರ್ಮಾನ ತಗೊಂಡು ಇದನ್ನ 9 ಶೆಡ್ಯೂಲ್ಗೆ ಹಾಕಿ ಅಂತ ನೀವು ಹಾಕಿದ್ರೆ ಬಿಜೆಪಿ ಅವ್ರು ಹಾಕ್ತಿದ್ರು. ಹಾಕ್ಲಿಲ್ಲ ಅಂದ್ರೆ ನೀವು ಅವ್ರ ವಿರುದ್ಧವಾಗಿ ರಾಜಕೀಯ ಹೋರಾಟ ಮಾಡ್ಬೋದಾಗಿತ್ತು. ಅಂದ್ರೆ ನೀವು ರಾಜಕೀಯವಾಗಿ ನೀವೆಲ್ಲರೂ ಒಂದೇ. ನಮ್ಮ ಮಕ್ಕಳ ಭವಿಷ್ಯ ಬಂದಾಗ ಪಕ್ಷಗಳ ಲೆಕ್ಕಕ್ಕೆ ಬರಲ್ಲ ನಿಮಗೆ, ನಮ್ಮ ಸಮುದಾಯಗಳ ಭವಿಷ್ಯ ಹಾಳಾಗೋದು ಮುಖ್ಯ ನಿಮ್ಗೆ. ಹಾಗಾಗಿ ಇವತ್ತು ನಮ್ಮ ಹಿರಿಯರು ಹೇಳ್ತಾರೆ, ನಮಗೆ ಬಹಳ ನೋವು ಮತ್ತು ದುಃಖ ಆಗ್ತಾ ಇದೆ. ಮುಖ್ಯಮಂತ್ರಿಗಳನ್ನ ಮಾತಾಡ್ಸಕ್ ಹೋದಾಗ ನಮ್ಮ ನಾಯಕರನ್ನ ಬಹಳ ಅಗೌರವವಾಗಿ ನಡೆಸ್ಕೊಂಡಿದ್ದಾರೆ. ನೀವು ಇಡೀ ಕರ್ನಾಟಕವನ್ನ ಪ್ರತಿನಿಧಿಸುವ ಮುಖ್ಯಮಂತ್ರಿಗಳು ಅಥವಾ ಯಾವುದೋ 1-2 ಸಮುದಾಯಗಳನ್ನ ಪ್ರತಿನಿಧಿಸುವ ಮುಖ್ಯಮಂತ್ರಿಗಳು ಅನ್ನುವಂತ ಅನುಮಾನ ನಮಗೆ ಸೃಷ್ಟಿಯಾಗಿದೆ. ನೀವು ಏನಾದರೂ ಒಳ ಮೀಸಲಾತಿಯನ್ನ ನೀವು 56 ಮಾಡ್ತಾ ಇದ್ರಲ್ಲ, ಆಯ್ತು, ಹಳೆ 15% ಮಾಡ್ತೀರಾ ಮಾಡಿ, 15% ಮಾಡಿದ್ರೆ ಒಳ ಮೀಸಲಾತಿ ಜಾರಿ ಮಾಡ್ಲಿಕ್ಕೆ ನಿಮ್ಗೇನು ರೋಗ? ನಿಮ್ಗೇನಾಗಿದೆ ಸಮಸ್ಯೆ? ಅದರಲ್ಲಿ ಅಳವಡಿಸಿ. ಇಲ್ಲ ಅಂತ ಹೇಳಿದ್ರೆ ನಮಗೆ ಕನಿಷ್ಠ 3-3.5 ಸಾವಿರ ಹುದ್ದೆಗಳು. ಇದು ಬರೀ ಮಾದಿಗರ ಪ್ರಶ್ನೆ ಅಲ್ಲ, ಒಲೆಯರಿಗೂ 3-3.5 ಸಾವಿರ ಹುದ್ದೆಗಳು ಹೋಗ್ತವೆ, ಮಾದಿಗರಿಗೂ ಹೋಗ್ತದೆ. ಯಾಕಂದ್ರೆ ಕಳೆದ ಒಂದು 5-6 ವರ್ಷಗಳ ಇಡೀ ರೆಕ್ರೂಟ್ಮೆಂಟ್ ಪ್ರಾಸೆಸ್ ನೋಡಿದಾಗ ಯಾರು ಹೆಚ್ಚು ತಗೋತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಇದು. ಹಾಗಾಗಿ ಇದು ನಮ್ಮ ಉದ್ಯೋಗಗಳನ್ನ, ನಮ್ಮ ಬದುಕನ್ನ ಕಸಿದುಕೊಳ್ಳುವಂತ ಪ್ರಕ್ರಿಯೆ ಆಗಿದೆ. ಹಾಗಾಗಿ ಇವತ್ತು ಇಡೀ ಸಮುದಾಯ ಕಾಂಗ್ರೆಸ್ ಹಟಾವೋ ಒಳ ಮೀಸಲಾತಿ ಬಚಾವೋ ಅನ್ನುವಂಥ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ರೂಪುಗೊಳ್ಳಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅದರ ಪೂರ್ವಭಾವಿಯಾಗಿ 6ನೇ ತಾರೀಕು
6ನೇ ತಾರೀಕು ಎಲ್ಲ ರಾಜಕಾರಣಿಗಳ, ಬಹಳ ಮುಖ್ಯವಾಗಿ ಸರ್ಕಾರದ ಮಂತ್ರಿಗಳು, MLAಗಳು, ಪಾಗೋಳ ಶ್ರೀರಾಮ್ ಮಾದಿಗ ದಂಡರ ಸ್ಟೇಟ್ ಪ್ರೆಸಿಡೆಂಟ್ ಸಂಪೂರ್ಣ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿ 6ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಬಂದ್ ಕಾರ್ಯಕ್ರಮಕ್ಕೆ ಕರೆ ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಏನು ಈ ರಾಜ್ಯ ಮತ್ತೆ ಶಾಸಕರು ಮತ್ತು ಮಂತ್ರಿಗಳು ನಿಮ್ಗೆ ನಮ್ಮ ಸಮಾಜದ ಓಟ್ ಬಿಟ್ಟಿಲ್ವಾ? ಯಾಕೆ ನೀವು ಮುಖ್ಯಮಂತ್ರಿ ಕೇಳ್ತಾ ಇಲ್ಲ? ನೀವು MLA ಎಲೆಕ್ಷನ್ ಬಂದಾಗ ನಮ್ಗೆ ಏನ್ ಮಾತು ಕೊಡ್ತಾ ಇದ್ರಿ? ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಪಟ್ಟಕ್ಕೆ ಮೊದಲನೇ ಅಧಿವೇಶನದಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ರಿ. ಡಾಕ್ಟರ್ ಜಿ ಪರಮೇಶ್ ಅವರೇ, ಪ್ರಣಾಳಿಕೆಯಲ್ಲಿ ಹೇಳಿದ್ರಿ, ನೀವು ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡಿದ್ದೀನಿ, ಮೊದಲನೇ ಅಧಿವೇಶನದಲ್ಲಿ ಮಾತಾಡ್ತೀರಿ ಅಂತ ಹೇಳಿದ್ರಿ ಡಾಕ್ಟರ್ ಜಿ ಪರಮೇಶ್. ಯಾಕ್ರಿ ಮಾತಾಡಲಿ ನೀವು? ಒಳ ಮೀಸಲಾತಿ ವರ್ಗೀಕರಣಕ್ಕೆ ನಿಮ್ದೇ ದೊಡ್ಡ ತೊಡಕಾಗಿದೆಯಲ್ಲ. ನಮ್ಮೆದ್ರಿಗೆ ಒಂದ್ ಹೇಳ್ತೀರಿ, ಕೊಟ್ಟಿಗೆ ಒಂದ್ ಹೇಳ್ತೀರಿ, ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅಡ್ಡ ಹಾಕ್ತೀರಿ. ಇದು ಎಂತ ನ್ಯಾಯ ರೀ? ಸಾಮಾಜಿಕ ನ್ಯಾಯ? H.C. ಮಹದೇವಪ್ಪ ಆಗಲಿ, ಡಾಕ್ಟರ್ ಜಿ ಪರಮೇಶ್ ಆಗಲಿ, ಸಿದ್ದರಾಮಯ್ಯರಾಗಲಿ, ಯಾರೇ ಆಗಲಿ, ಮಾದಿಗರಿಗೆ ಮೋಸ ಮಾಡಿದ್ರೆ, ಮಾದಿಗರಿಗೆ ವಂಚನೆ ಮಾಡಿದ್ರೆ, ಮಾದಿಗ ಅನ್ಯಾಯಕ್ಕೆ ಮಾಡಿದ್ರೆ ನಿಮಗೆ ನಿಮ್ಮ ಪಕ್ಷಕ್ಕೆ ಉಳಿಗಾರ ಇಲ್ಲ. ಏನ್ ಸ್ವಾಮಿ, 30 ವರ್ಷ ಹೋರಾಟ ಮಾಡಿದ್ವಿ ನಮ್ಮ ಮುಂದೆ ಪೀಳಿಗೆ ಮಕ್ಕಳಿಗೋಸ್ಕರ. ನಾವು ಆ ಮಕ್ಕಳಿಗೆ 4,000 ಕೆಲಸ ಸಿಗುತ್ತಂದ್ರೆ ಅದನ್ನು ಕಿತ್ಕೊತಾ ಇದ್ರಲ್ಲ, ನಿಮ್ ನ್ಯಾಯನ? ಏನು ಕುತಂತ್ರ ರೀ? ಧಾರವಾಡದಲ್ಲಿ ಸ್ಟ್ರೈಕ್ ಅಂತೀರಿ, ಧಾರವಾಡದಲ್ಲಿ ಸ್ಟ್ರೈಕ್ ಎಲ್ಲೂ ರಾಜ್ಯದಲ್ಲಿ ಆಗಿಲ್ವಾ ಸಿದ್ದರಾಮಯ್ಯ ಅವರೇ? ಎಲ್ಲೋ ಸ್ಟ್ರೈಕ್ ಮಾಡುವಾಗ ರೈತರು ಸ್ಟ್ರೈಕ್ ಮಾಡುವಾಗ. ಎಲ್ಲ ಮಾಧ್ಯಮ ಮಿತ್ರರಿಗೆ ಜೈ ಭೀಮ್. ಕರ್ನಾಟಕ ರಾಜ್ಯದ ಸಾಮಾಜಿಕ ಅನ್ಯಾಯಕೋರ ಸಿದ್ದರಾಮಯ್ಯನವರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನೀಡೋದಕ್ಕೆ ಹೋಗ್ತಾ ಇರುವಂತ ಎಚ್ಚರಿಕೆ ಏನು ಅಂತಂದ್ರೆ, ದ ಬಿಗ್ಗೆಸ್ಟ್ ಬ್ಲಾಕ್ ಮೇಲರ್ ಮಹದೇವಪ್ಪ, ಆತನ ಬ್ಲಾಕ್ ಮೇಲ್ಗೆ ಒಳಗಾಗಿರುವಂತಹ ನೀವು ಮತ್ತು ನಿಮ್ಮ ಪಕ್ಷ ಇನ್ನು ಕೆಲವೇ ದಿವಸಗಳಲ್ಲಿ ಈ ರಾಜ್ಯದಲ್ಲಿ ಎಂತಹ ಅಧೋಗತಿಗೆ ತಲುಪ್ತೀರಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ಈ ಪತ್ರಿಕಾಗೋಷ್ಠಿ ಮತ್ತು ಇವತ್ತು ನಡೆದಂತ ಸಭೆ. ಮೊದಲನೇದಾಗಿ ನಾವು ನಿರ್ಣಯ ಮಾಡಿದ್ದೀವಿ, ಒಂದು ದಾವಣಗೆರೆ ಮತ್ತು ಬಾಗಲಕೋಟೆ ಏನು ಉಪಚುನಾವಣೆ ಇದೆ, ಅಲ್ಲಿ ನೀವು ಮತ್ತು ನಿಮ್ಮ ಪಕ್ಷ ಸರ್ವನಾಶ ಆಗ್ತೀರಿ. ಇದು ಶತಸಿದ್ಧ. ಆ ಒಂದು ನಿರ್ಣಯವನ್ನ ನಾವಿಲ್ಲಿ ಕೈಗೊಂಡಿದ್ದೀವಿ. ಒಂದು ವೇಳೆ ಆ ಚುನಾವಣೆಗೆ ಮುಂಚೆ ನೀವು ಒಳ ಮೀಸಲಾತಿ ನ್ಯಾಯವನ್ನು ನಮಗೆ ಕೊಟ್ಟಿದ್ದೆ ಆದ್ರೆ ನಾವು ನಿಮ್ ಕೈ ಹಿಡಿಯೋದಕ್ಕೂ ಕೂಡ ಮುಂದಾಗ್ತೀವಿ. ಎರಡೂ ಕೂಡ ನಿಮಗೆ ಜ್ಞಾಪಕದಲ್ಲಿರಲಿ. ಮತ್ತೆ ಮುಂದುವರೆದಂತೆ ಇದೇ ರೀತಿಯಾದಂತಹ ಒಳ ಮೀಸಲಾತಿಯ ಅನ್ಯಾಯವನ್ನು ನೀವು ಮುಂದುವರೆಸಿದ್ದೆ ಆದ್ರೆ ನಾವು ಇಡೀ ಮಾದಿಗ ಸಮುದಾಯದಿಂದ ತೊಡೆ ತಟ್ಟಿ ಚಾಲೆಂಜ್ ಮಾಡ್ತಾ ಇದ್ದೀವಿ. ಮುಂದಿನ ಚುನಾವಣೆಯಲ್ಲಿ ಈ ಒಳ ಮೀಸಲಾತಿಯ ಅನ್ಯಾಯದಲ್ಲಿ ಬಹಳ ದೊಡ್ಡ ಬ್ಲಾಕ್ ಮೇಲರ್ಗಳಾಗಿರುವಂತಹ H.C. ಮಹದೇವಪ್ಪ, ಪರಮೇಶ್ವರ್, ಖರ್ಗೆ ಇವರು ಅದು ಹೆಂಗೆ ತಮ್ಮ ಕ್ಷೇತ್ರಗಳಲ್ಲಿ ಗೆಲ್ತಾರೋ ಗೆದ್ದೇ ಬಿಡ್ಲಿ, ನೋಡೇ ಬಿಡೋಣ ಅನ್ನುವಂತ ಒಂದು ಸವಾಲನ್ನು ಕೂಡ ನಾವು ಈ ಪರಿಸ್ಥಿತಿಯಲ್ಲಿ ನೀವು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದಾಗಬಾರ್ದು ಅನ್ನೋದಾದ್ರೆ ಮೊನ್ನೆ ಏನು 27ನೇ ತಾರೀಕು 2ನೇ ತಿಂಗಳು 26ನೇ ಇಸ್ವಿನಲ್ಲಿ DPR ನಿಂದ ಒಂದು ನೋಟಿಫಿಕೇಶನ್ ಹೊರಡಿಸಿದಿರಿ, ಅದನ್ನ ಸಂಪೂರ್ಣವಾಗಿ ಯಾವುದೇ ಷರತ್ತುಗಳಿಲ್ಲದೆ ಕೂಡಲೇ ಅದನ್ನ ವಾಪಸ್ ತಗೋಬೇಕು. ಅದನ್ನ ವಾಪಸ್ ತಗೊಳ್ಳದೆ ಹೋದ್ರೆ ನಿಮ್ಮ ಪಕ್ಷದ, ನಿಮ್ಮ ರಾಜಕಾರಣದ ಮರಣ ಶಾಸನವನ್ನ ನಾವು ನಿಮಗೆ ವಾಪಸ್ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಎಚ್ಚರಿಕೆಯನ್ನ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಕೊಡ್ತಾ ಇದ್ದೀವಿ. ಮತ್ತೆ ಕೊನೆಯಲ್ಲಿ ನಾನು ಹೇಳೋಕೆ ಇಷ್ಟಪಡೋದು, ನಾವೇನು 6ನೇ ತಾರೀಕು ಇಡೀ ರಾಜ್ಯದಾದ್ಯಂತ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಬಂದ್ ಪ್ರತಿಭಟನೆ ಮತ್ತೆ ಏನೋ ಜಾಥಾಗಳು, MLA, MP, ರಾಜ್ಯಸಭಾ ಸದಸ್ಯರು ಮತ್ತೆ ವಿಧಾನ ಪರಿಷತ್ ಸದಸ್ಯರುಗಳ ಮನೆಗಳಿಗೆ, MLAಗಳು, ಶಾಸಕರ ಮನೆಗಳಿಗೆ ಮುತ್ತಿಗೆ ಹಾಕುವಂಥದ್ದು, ಸಚಿವರ ಮನೆಗಳಿಗೆ ಮುತ್ತಿಗೆ ಹಾಕುವಂಥದ್ದು. ಆ ಸಂದರ್ಭದಲ್ಲಿ ಏನಾದ್ರೂ ನಮ್ಮ ಕಾರ್ಯಕರ್ತರುಗಳಿಗೆ, ನಮ್ಮ ಬಂಧುಗಳಿಗೆ ಪ್ರಾಣಾಪಾಯ ಉಂಟಾಯ್ತ್ರೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಇದನ್ನ ಕೇವಲ ಕಾಗಕ್ಕ ಗೂಬಕ್ಕನ ಕತೆ ಹೇಳುವ ರೀತಿಯಲ್ಲಿ ಪ್ರತಿಭಟನೆಯನ್ನ ಕರೆ ಕೊಟ್ಟಿರೋದಲ್ಲ. ಮಾಡು ಇಲ್ಲವೇ ಮಡಿ, ಇದು ನಿನ್ನ ಸಮುದಾಯದ ಕೊನೆಯ ಅಸ್ತಿತ್ವ. ಈ ಪ್ರಶ್ನೆಗೋಸ್ಕರ ನೀವು ಮಾಡು ಇಲ್ಲವೇ ಮಡಿ ಅನ್ನುವಂತಹ ಒಂದು ಬಹಳ ಕಠಿಣ ನಿರ್ಧಾರದ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ. ಅವ್ರು ಏನೇ ನಿರ್ಧಾರ ತಗೊಂಡ್ರು ಕೂಡ ಆ ಹೋರಾಟದ ನಿರ್ಧಾರ ಜೊತೆ ನಾವಿರ್ತೀವಿ. ಏನಾದ್ರೂ ಪ್ರಾಣಾಪಾಯ ಆದ್ರೆ ಕೊಲೆ ಕಡಿಕ ಸರ್ಕಾರ ಅನ್ನುವಂತ ಹಣೆಪಟ್ಟಿಯನ್ನ ನೀವು ಒತ್ಕೋಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಮತ್ತೆ ಅದನ್ನು ಮೀರಿ 12ನೇ ತಾರೀಕು ಸೆಷನ್ ನಡೀತಾ ಇರ್ತದೆ, ಅವತ್ತು ಕ್ಯಾಬಿನೆಟ್ ಇದೆ. ಗುರುವಾರ ಬೆಂಗಳೂರಿನಲ್ಲಿ ಏನು ಒಂದು ಮಹಾ ಪ್ರತಿಭಟನಾ ಸಮಾವೇಶಕ್ಕೆ ಕರೆ ಕೊಟ್ಟಿದ್ದೀವಿ. ಆ ಮೂಲಕ ಕೂಡ ಬೆಂಗಳೂರಿನಲ್ಲಿ ನಮ್ಮ ಪ್ರತಿಭಟನೆಗಳನ್ನ ಹತ್ತಿಕ್ಕೋದಕ್ಕೆ ನಿಮ್ಮ ಪೊಲೀಸ್ನವ್ರು ಬಂದೇ ಬರ್ತಾರೆ. ನಮ್ಮ ತೆರಿಗೆಯಲ್ಲಿ ತಗೊಂಡ್ರಂತ ನಿಮ್ಮ ಪೊಲೀಸ್ನವ್ರ ಬೂಟ್ಗಳು ನಮ್ಮನ್ನ ಮೆಟ್ಟಕ್ಕೆ ಬರ್ತವೆ. ನಾವ್ ಯಾವುದಕ್ಕೂ ಎದೆಗುಂಡಲ್ಲ.
ನೀವು ಗುಂಡು ಹಾಕಿದ್ರು ಸರಿ, ಬೂಟ್ ಹಾಕಿದ್ರು ಸರಿ, ನಮ್ಮ ಪ್ರತಿಭಟನೆಯಲ್ಲಿ ನಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಅದನ್ನ ಎಲ್ಲ ಹಿರಿಯರ ಮುಖಂಡತ್ವದಲ್ಲಿ, ಇವರ ಮಾರ್ಗದರ್ಶನದಲ್ಲಿ ನಾವು ಸಾಕ್ತೀವಿ. ಏನಾದರೂ ಅನಾಹುತ ಆದ್ರೆ ಅದಕ್ಕೆ ನೀವೇ ಕಾರಣ. ಕೊಲೆಗಡಕ ಸರ್ಕಾರವನ್ನು ಹಣೆಪಟ್ಟಿ ಒತ್ಕೊತೀರಿ. ಬ್ಲಾಕ್ ಮೇಲರ್ಗಳ ತಂತ್ರಕ್ಕೆ ಈಡಾಗಿರೋದ್ರಿಂದ ಈ ಒಂದು ಮಾದಿಗ ಸಮುದಾಯದ ಮಕ್ಕಳ ಶಾಪ ನಿಮ್ಮನ್ನ ಸುಡುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಇಷ್ಟಪಡ್ತಾ ಇದ್ದೀವಿ. ಸರ್ಕಾರ 56,000 ಹುದ್ದೆಗಳನ್ನು ಭರ್ತಿ ಮಾಡಕ್ಕೆ ಏನು ಹೊರಟಿದೆ, ಅದರಲ್ಲಿ ಒಳ ಮೀಸಲಾತಿಯನ್ನು ಯಾವ ಕಾರಣಕ್ಕೂ ನಾವು ಪರಿಗಣಿಸಲ್ಲ ಅಂತ ಏನು ಸರ್ಕಾರ ಹೊರಟಿದೆ. ಕಾಂಗ್ರೆಸ್ ಸರ್ಕಾರ ಸೂಸೈಡ್ ಮಾಡಿಕೊಂಡಿದೆ. ಕಾಂಗ್ರೆಸ್ ಸರ್ಕಾರ ಈ ನಿಲುವನ್ನು ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದೆ. ಹಾಗಾಗಿ ಈ ಕಾಂಗ್ರೆಸ್ನ ಬಗ್ಗೆ ನಾವು ಯಾವ ನಂಬಿಕೆಗಳನ್ನು ಇಟ್ಕೊಂಡಿದ್ವೋ, ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಪರವಾಗಿರೋರು, ಇವರು ಕಾನೂನು ಪರವಾಗಿರೋರು, ನ್ಯಾಯ ನೀತಿ ಪರವಾಗಿರೋರು ಅಂತ ಏನು ಇವತ್ತು ಇವರೆಲ್ಲ ಬೊಗಳೆ ಬಿಡ್ತಿದ್ದಾರೋ ಇದೆಲ್ಲನೂ ಸುಳ್ಳಾಗಿದೆ. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ, ನಮ್ಮ ಯಾರು ಈ ಎಚ್ ಮಹದೇವಪ್ಪ ಅವರು ನಿನ್ನೆ ಮೈಸೂರಿನಲ್ಲಿ ಒಂದು ಏನೋ ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ಮತ್ತೆ ಹಸಿ ಸುಳ್ಳನ್ನು ಹೇಳೋದಕ್ಕೆ ಬಂದಿದ್ದಾರೆ. ಹಸಿ ಸುಳ್ಳು ಏನು? ಅವರು ನಾವು ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೀವಿ, ಸಂವಿಧಾನಬದ್ಧವಾಗಿ ಮಾತಾಡ್ತೀವಂತ ದಿನನಿತ್ಯ ಸಂವಿಧಾನ ಕಾನೂನು ಅಂತ ಮಾತಾಡಿ ಆತ ಬರೇ ಹಸಿ ಸುಳ್ಳನ್ನು ಹೇಳೋದು ಬಿಟ್ರೆ ನಕಲಿ ಸಮಾಜವಾದಿ, ನಕಲಿ ಅಂಬೇಡ್ಕರ್ವಾದಿ, ನಕಲಿ ಇವತ್ತು ಸಂವಿಧಾನ ವಿರೋಧಿ ಮನುಷ್ಯ ಆತ. ಹಾಗಾಗಿ ಇವತ್ತು ಈ ಒಳ ಮೀಸಲಾತಿಯನ್ನ ಸಂಪೂರ್ಣವಾಗಿ ವಿಫಲ ಮಾಡೋದಕ್ಕೆ, ಅದನ್ನು ನಾಶ ಮಾಡೋದಕ್ಕೆ, ಅದನ್ನ ಜಾರಿಗೆ ಮಾಡದೇ ಇರೋದಕ್ಕೆ ಇವತ್ತು ನೇರವಾಗಿ ಮಹದೇವಪ್ಪ ಅವರೇ ಹೊಣೆಗಾರರಾಗಿದ್ದಾರೆ. ಹಾಗಾಗಿ ಮಹದೇವಪ್ಪ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಬೇರೆ ಯಾರಾದರೂ ಈ ಇಲಾಖೆಯನ್ನು ನಿಭಾಯಿಸೋದು ಬಹಳ ಒಳ್ಳೆಯದು. ಮುಖ್ಯಮಂತ್ರಿಗಳು ಬೇರೆ ಬೇರೆ ನೆಪಗಳನ್ನು ಹೇಳಿ ಈ ರೀತಿಯಲ್ಲಿ ಇವತ್ತು ಒಳ ಮೀಸಲಾತಿ ವಿರೋಧಿ ನೀತಿಯನ್ನು ಇವತ್ತು ನೀವೇನು ಅನುಭವಿಸ್ತಿದ್ದೀರಿ, ಅದು ಸಂವಿಧಾನದ ವಿರೋಧಿ, ಅದು ಕಾನೂನಿನ ವಿರೋಧಿ. ಹಾಗಾಗಿ ನಾವು ಇದನ್ನ ಯಾವ ಕಾರಣಕ್ಕೋಸ್ಕರ ಸಹಿಸ್ಕಲ್ಲ. ಎಲ್ಲ ಹೋರಾಟಗಾರರು ಇವತ್ತು ಒಟ್ಟಿಗೆ ಬಂದಿದ್ದೀವಿ. ನಾವು ಬಿಡಿಬಿಡಿಯಾಗಿ ಹೋರಾಟ ಮಾಡುವಂತವ್ರು ಎಲ್ಲರೂ ಒಟ್ಟಿಗೆ ಬಂದು ಇವತ್ತು ಐಕ್ಯತೆಯಿಂದ ಒಂದು ಹೋರಾಟವನ್ನ ಕಟ್ಟುವಂತ ಕೆಲಸವನ್ನ ಮಾಡಿದ್ದೀವಿ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಎಂತ ಬಂಡತನಕ್ಕೆ ಬಿದ್ದಿದೆ ಅಂದ್ರೆ, ಎಲೆಕ್ಷನ್ಗೆ ಹೋಗತಕ್ಕಂಥ ಪೂರ್ವದಲ್ಲಿ ಏನು ಚಿತ್ರದುರ್ಗದಲ್ಲಿ SC/ST ಸಮಾವೇಶ ಮಾಡಿದ್ರು, ಅವಾಗೊಂದು ಅವರು ನಿರ್ಣಯವನ್ನು ಪ್ರಕಟ ಮಾಡ್ತಿದ್ದಾರೆ. ನಾವೇನಾದರೂ ಅಧಿಕಾರಕ್ಕೆ ಬಂದ್ರ, ಈ ರಾಜ್ಯದೊಳಗಡೆ ಅಧಿಕಾರಕ್ಕೆ ಬಂದ್ರ ಮೊದಲನೇ ದಿನ ಮೊದಲನೇ ಅಧಿವೇಶನ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಮತ್ತು ಸದಾಶಿವ ಆಯೋಗವನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿಗೆ ನಿಮ್ಗೆ ಮಾದಿಗರನ್ನು ವೋಟ್ ಬ್ಯಾಂಕ್ ಆಗಿ ಪರಿಗಣನೆ ಮಾಡಿಬಿಟ್ಟು ಒಳ ಮೀಸಲಾತಿಯನ್ನು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿ ದುರುಪಯೋಗ ಪಡಿಸಿಕೊಂಡ್ರ ಹೊರತು ಸಾಮಾಜಿಕ ನ್ಯಾಯವನ್ನು ಕೊಡ್ತಾ ಇಲ್ಲ. ಅಂದರೆ ಒಂದು ಸಾಮಾಜಿಕ ನ್ಯಾಯದ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಅದರ ಹೊಣೆಗಾರಿಕೆಯನ್ನು ಆ ಸಂಬಂಧಪಟ್ಟ ಸರ್ಕಾರನೇ ವಹಿಸ್ಕೊಳ್ಬೇಕಾಗುತ್ತದೆ. ಎಂಥ ಪ್ರತಿರೋಧ ಇರಲಿ, ಯಾರೇ ಪ್ರತಿರೋಧಗಳು ಮಾಡಲಿ, ಅಥವಾ ಅಲ್ಲಿರ್ತಕ್ಕಂಥ ಸಚಿವರು ಪ್ರತಿರೋಧ ಮಾಡಲಿ, ಆ ಸರ್ಕಾರದ ಮುಖ್ಯಸ್ಥರಂತ ಇರ್ತಕ್ಕಂಥವ್ರು ಮುಖ್ಯಮಂತ್ರಿಗಳು ಆ ಸಾಮಾಜಿಕ ನ್ಯಾಯವನ್ನು ಜಾರಿಪಡಿಸ್ತಕ್ಕಂಥ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕಾಗಿತ್ತು. ಆದರೆ ಇಲ್ಲೇನು ಮಾಡ್ತಾರೆ ಅಂದ್ರೆ, ಸಚಿವ ಸಂಪುಟದೊಳಗಡೆ ನಿರ್ಣಯ ತಗೊಳ್ತಾರ. ಈಗ ಇರ್ತಕ್ಕಂಥ ವಿದ್ಯಾ ಉದ್ಯೋಗ